ಫುಲ್ ಸೂಪರ್. ಜಹೀರ್ ಖಾನ್ ಮಾಡಿರೋ ಆಕ್ಟಿಂಗ್ ಯಾರು ಮಾಡಲ್ಲ. ಸೂಪರ್. ಬೀಟರ್ ಜಮೀರ್ ಅಹಮದ್ಗೆ ಸರ್ ಸೂಪರ್ ಆಗಿದೆ. ನಂಬರ್ 1 ಇದೆ, ನೋಡ್ಬೋದು. ಚೆನ್ನಾಗಿದೆ ಸೂಪರ್ ಫ್ಯಾಂಟಾಸ್ಟಿಕ್ ಚೆನ್ನಾಗಿದೆ. ಫಿಲಂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಒಂದ್ಸಲ ನೋಡ್ಬೇಕಾ ಫಿಲಂ. ಒಳ್ಳೆ ಗುಡ್ ಲವ್ ಸ್ಟೋರಿ, ಸೂಪರ್ ಲವ್ ಸ್ಟೋರಿ. BZ ಲಯನ್ಸ್ ಗ್ರೂಪ್ ವತಿಯಿಂದ ಯಶವಂತಪುರದ ಗವರ್ಧನ್ ಥಿಯೇಟರ್ನಲ್ಲಿ ಆಯೋಜಿಸಲಾದ ಕಲ್ಟ್ ಕನ್ನಡ ಚಿತ್ರದ 3ನೇ ದಿನದ ಪ್ರದರ್ಶನವು ಭರ್ಜರಿ ಯಶಸ್ಸು ಕಂಡಿದೆ. ಜನವರಿ 23, 2026ರಂದು ಬಿಡುಗಡೆಯಾದ ಕಲ್ಟ್ ಸಿನಿಮಾ ಬಿಡುಗಡೆಗೊಂಡು 3ನೇ ದಿನವಾದ ಇಂದು ಕೂಡ ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಟ ಜೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರಕ್ಕೆ ದಿನದಿಂದ ದಿನಕ್ಕೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಗವರ್ಧನ್ ಥಿಯೇಟರ್ನಲ್ಲಿ ಜೈದ್ ಖಾನ್ ಅಭಿಮಾನಿಗಳ ಭಾರೀ ಸಂಭ್ರಮ ಕಂಡುಬಂದಿತು. ಅಭಿಮಾನಿಗಳು ಚಿತ್ರವನ್ನು ಉತ್ಸಾಹದಿಂದ ವೀಕ್ಷಿಸಿ ಜೈದ್ ಖಾನ್ ಅಭಿನಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿತ್ರ ವೀಕ್ಷಿಸಿದ ನಂತರ ಸಾರ್ವಜನಿಕರಿಂದ ಸಂಗ್ರಹಿಸಿದ ಅಭಿಪ್ರಾಯದಲ್ಲಿ ಬಹುತೇಕ ಪ್ರೇಕ್ಷಕರು ಕಲ್ಟ್ ಸಿನಿಮಾವನ್ನು ಮನರಂಜನೆಯ ಜೊತೆಗೆ ಗಂಭೀರವಾದ ಆಕ್ಷನ್ ಡ್ರಾಮಾ ಚಿತ್ರ ಎಂದು ವರ್ಣಿಸಿದ್ದಾರೆ. ಕಥೆ, ಅಭಿನಯ, ಸಂಗೀತ ಹಾಗೂ ಛಾಯಾಗ್ರಹಣ ಎಲ್ಲವೂ ಒಟ್ಟಾಗಿ ಉತ್ತಮ ಅನುಭವ ನೀಡಿದೆ ಎಂದು ಪ್ರೇಕ್ಷಕರು ಹೇಳಿದ್ದಾರೆ. ಕಲ್ಟ್ 2026ರ ಕನ್ನಡ ಭಾಷೆಯ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು, ಕಥೆ ಮತ್ತು ನಿರ್ದೇಶನವನ್ನು ಅನಿಲ್ ಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಲೋಕಿ ಸಿನಿಮಾಸ್ ನಿರ್ಮಾಣದಲ್ಲಿ ಹಾಗೂ KVN ಪ್ರೊಡಕ್ಷನ್ಸ್ ಸಹಯೋಗದಲ್ಲಿ ಈ ಚಿತ್ರ ನಿರ್ಮಾಣಗೊಂಡಿದೆ. ಚಿತ್ರದಲ್ಲಿ ಜೈದ್ ಖಾನ್, ಮಾಧವ, ರಚಿತಾರಾಮ್, ಇತಿ, ಮಲಾಯಿಕಾ ವಸುಪಾಲ್, ಗೀತಾ ಎಂಬ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರೊಂದಿಗೆ ರಂಗಾಯಣ ರಘು, ಅಚ್ಯುತ್ ಕುಮಾರ್ ಹಾಗೂ ಕಿಶನ್ ಬಿಲಗಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದ ಛಾಯಾಗ್ರಹಣವನ್ನು ಜಗದೀಶ್ ವಾಲಿ ಅವರು ಮಾಡಿದ್ದು, ಸಂಕಲನದ ಜವಾಬ್ದಾರಿಯನ್ನು KM ಪ್ರಕಾಶ್ ವಹಿಸಿಕೊಂಡಿದ್ದಾರೆ. ಸಂಗೀತ ನಿರ್ದೇಶನವನ್ನು ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರು ನಿರ್ವಹಿಸಿದ್ದಾರೆ. ಚಿತ್ರದ ಗೀತ ಸಂಕಲನ ಹಾಗೂ ಹಿನ್ನೆಲೆ ಸಂಗೀತಕ್ಕೂ ಅರ್ಜುನ್ ಜನ್ಯಾ ಅವರೇ ಸಂಗೀತ ನೀಡಿದ್ದಾರೆ. ನಿರ್ದೇಶಕ ಅನಿಲ್ ಕುಮಾರ್ ಅವರ ಸಾಹಿತ್ಯದಲ್ಲಿ ರಚಿಸಲಾದ ಮೊದಲ ಗೀತೆ ಅಯ್ಯೋ ಶಿವನೇ 2025ರ ಸೆಪ್ಟೆಂಬರ್ 10ರಂದು ಪ್ರಮುಖ ಸಂಗೀತ ವೇದಿಕೆಗಳು ಹಾಗೂ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿತ್ತು. ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಗಾಯನ ಪ್ರೇಕ್ಷಕರಿಂದ ಉತ್ತಮ ಮೆಚ್ಚುಗೆ ಪಡೆದಿದೆ. ಒಟ್ಟಿನಲ್ಲಿ ಕಲ್ಟ್ ಸಿನಿಮಾ 3ನೇ ದಿನವೂ ಯಶಸ್ವಿ ಪ್ರದರ್ಶನ ಕಂಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಪ್ರತಿಕ್ರಿಯೆ ಪಡೆಯುವ ನಿರೀಕ್ಷೆ ಮೂಡಿಸಿದೆ. BZ ಲಯನ್ಸ್ ಗ್ರೂಪ್ ಆಯೋಜನೆಯ ಈ ವಿಶೇಷ ಪ್ರದರ್ಶನವು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಸಕಾರಾತ್ಮಕ ಸೂಚನೆ ನೀಡಿದೆ. ಫಿಲಿಂ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡಬಹುದು. ಬಹಳ ಚೆನ್ನಾಗೈತೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್, ಸೂಪರ್. ಸೂಪರ್ ಆಗಿತ್ತಣ್ಣ. ಸೂಪರ್ ಲೈಫ್ ಸ್ಟೋರಿ, ಸೂಪರ್ ಸೂಪರ್ ಆಗಿತ್ತು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಫಿಲಂ ಚೆನ್ನಾಗಿದೆ, ಸೂಪರ್ ಸರ್, ಸೂಪರ್ ಚೆನ್ನಾಗಿದೆ, ಚೆನ್ನಾಗೈತೆ, ಚೆನ್ನಾಗಿತ್ತು, ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಮಸ್ತ್ ಆಗಿತ್ತು ಫಿಲಂ. ಅಲ್ಟಿಮೇಟ್ ಮೂವಿ, ಸೂಪರ್ ಸಕ್ಕತ್ತಾಗಿತ್ತು. ಸರ್ ಸೂಪರ್ ಫಿಲಮ್, ತುಂಬ ಚೆನ್ನಾಗಿದೆ, ಓಡುತ್ತೆ ಸರ್ ಫಿಲಮ್. ಇಲ್ಲ ಇವನು ಹೇಳ್ತಾನೆ ಅಂತ ಇವನು. ಸೂಪರ್ ಮೂವಿ, ಸೂಪರ್ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಫ್ಯಾಮಿಲಿ ನೋಡ್ಬೋದು. ಸೂಪರ್ ಸೂಪರ್ ಆಗಿದೆ, ಸೂಪರ್ ಆಗಿದೆ ಫಿಲಂ. ಓಕೆ ಸರ್, ಸೂಪರ್ ಆಗಿದೆ ಸರ್. ಪಿಕ್ಚರ್ ನೋಡ್ಬೇಕು, 4 ಸತಿ ನೋಡಿದೀನಿ ಸರ್ ಬಂದ್ಬಿಟ್ಟು. ಪಿಕ್ಚರ್ ಚೆನ್ನಾಗಿದೆ, 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 ಸ್ಟೋರಿ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಸೂಪರ್, ಸೂಪರ್ ಆಗಿದೆ. ಪಿಕ್ಚರೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಸಂಗೀತ ಹೊಡೆದ, ಮ್ಯೂಸಿಕ್ ಹೊಡೆದವನಲ್ಲ ಅವ್ರು ಸೂಪರ್ ಆಗಿ ಹೊಡೆದವ್ರೆ. ಭಾಳ ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಫಿಲಂ, ಸೂಪರ್ ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ ಮೂವಿ. ನಂಬರ್ 1 ಇದೆ, ನೋಡ್ಬೋದು. ಸಕ್ಕತ್ತಾಗಿತ್ತು ಮೂವಿ. ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸರ್. ತುಂಬ ಸೂಪರ್ ಆಗೈತೆ ಫಿಲಮ್. ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೇಕಂತ ನಾವು ಬೇಡ್ಕೊತಾ ಇದ್ದೆ. ಸೂಪರ್ ಮೂವಿ, ಫುಲ್ ಸೂಪರ್. ಜಹೀರ್ ಖಾನ್ ಮಾಡಿರೋ ಆಕ್ಟಿಂಗ್ ಯಾರು ಮಾಡಲ್ಲ.
ಸೂಪರ್ ಬೀದರ್ ಜಮೀರ್ ಅಹಮದ್ಗೆ ಸೂಪರ್ ಸೂಪರ್ ಅಲ್ಟಿಮೇಟ್ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಪಿಕ್ಚರ್. ಸೂಪರ್ ಬ್ರೋ ಸೂಪರ್ ಸೂಪರ್ ಆಗೈತೆ. ಸಖತ್ತಾಗಿ ಚೆನ್ನಾಗಿದೆ ಅಣ್ಣ, ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟ್ ಇದೆ. ಈ ಥರ ಕನ್ನಡ ಸಿನಿಮಾ ಬಂದು ನೋಡಿ ಬೆಳೆಸಿ ಅಷ್ಟೇ ಕೇಳ್ಕೊಳ್ಳೋದು. ಗುಡ್ ಮೆಸೇಜ್ ಫಾರ್ ಯೂತ್ಸ್. ಪಕ್ಕ 100 ಡೇಸ್ ಸೂಪರ್ ಮೂವಿ. 100 ಡೇಸ್ ಪಕ್ಕ ಬರುತ್ತೆ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ಚೆನ್ನಾಗಿದೆ ಫಿಲಮ್. ಹಾ ಚೆನ್ನಾಗಿದೆ. ಲವ್ ಮಾಡೋದಕ್ಕಿಂತ ಮುಂಚೆ ಈ ಮೂವಿ ನೋಡಕ್ಕೆ ಹೇಳಿ. ಚೆನ್ನಾಗಿದೆ ಫಿಲಮ್ ಸೂಪರ್ ಆಯ್ತು. ಮಸ್ತ್ ಮೂವಿ ಚೆನ್ನಾಗಿದೆ. ಲವ್ ಮಾಡೋರು ಯಾವತ್ತೂ ಯಾಮರ್ಸ್ಬಾರ್ದು. ಲವ್ ಮಾಡಿದವರೇ ಮದುವೆ ಚೆನ್ನಾಗಿತ್ತು. ಚೆನ್ನಾಗಿದೆ ಬ್ರೋ ಮೂವಿ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಚೆನ್ನಾಗಿದೆ. ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿದೆ ಪಿಕ್ಚರು, ಫಸ್ಟ್ ಕ್ಲಾಸ್, ಸೂಪರ್. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದ್ಸಲ ನೋಡ್ಬೇಕಾ ಫಿಲಮ್. ಒಳ್ಳೆ ಗುಡ್ ಲವ್ ಸ್ಟೋರಿ, ಸೂಪರ್ ಲವ್ ಸ್ಟೋರಿ. ಚೆನ್ನಾಗಿದೆ ಸರ್. ಸೂಪರ್ ಚೆನ್ನಾಗಿದೆ. ಸೂಪರ್ ಅಲ್ಟಿಮೇಟ್. ಬ್ಯೂಟಿಫುಲ್ ಮೂವಿ ಸರ್, ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಫಿಲಮ್ ಸೈಕ್ ಆಗಿತ್ತು. ಗುಡ್ ಮೂವಿ. ಸೂಪರ್ ಬ್ರೋ, ಚೆನ್ನಾಗಿದೆ. ಹೆಂಗೆ ಹುಡುಗರ ಲೈಫ್ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಇನ್ಮೇಲೆ ಹುಡುಗರು ಈ ಥರ ಬದುಕಬೇಕು, ಹುಡುಗಿ ಬಿಟ್ಟೋದ್ರು ಈ ಥರ ಬದುಕಬೇಕು. ಫಿಲಮ್ ತುಂಬ ಚೆನ್ನಾಗಿದೆ. ಹೊಸದಾಗಿ ಮಾಡಿದ್ದಾರೆ ಜಮೀರ್ ಅಹಮದ್ ಅವ್ರ ಮಗ. ಫಸ್ಟ್ ಮೂವಿ ಭಾಳ ಚೆನ್ನಾಗಿ ಬಂದಿದೆ. ಸ್ಟೋರಿ ಲೈನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಹೀರೋಯಿನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ಕಾಲೇಜ್ ಲೈಫ್ ರಿಯಾಲಿಟಿ ಬಗ್ಗೆ ಕರೆಕ್ಟಾಗಿ ತೋರಿಸಿದ್ದಾರೆ. ಸೊಸೈಟಿ ಏನು ನಡೀತಾ ಇದೆ ಅದರದ್ದು ಕರೆಕ್ಟ್ ಪಿಕ್ಚರ್ ತೋರಿಸಿದ್ದಾರೆ ಮೂವಿಲಿ. ಇದೊಂದು ಮಾಡೆಲ್ ಆಗುತ್ತೆ, ಎಲ್ಲ ಯುವಕರಿಗೆ ನೋಡಬೇಕು ಬಂದು ಮೂವಿನ ಅಂತ ಇದೊಂದು ಪ್ರೇರಣೆ ಆಗುತ್ತೆ ಅನಿಸುತ್ತೆ. ಮೂವಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಯೂತ್ಸಿಗೆ ಒಳ್ಳೆ ಮೆಸೇಜು. ಪ್ರಸಿದ್ಧ ಸ್ಥಳಗಳನ್ನು ಯೂತ್ಸು ಮರಿಬಾರ್ದು, ಮೊಬೈಲ್ಗಳಲ್ಲಿ ನೋಡಿಕೊಂಡೇ ಕೂರಬಾರ್ದು. ಪ್ರಸಿದ್ಧ ಎಲ್ಲೆಲ್ಲಿ ಇತಿಹಾಸ ಬರೆದು ದೇವಸ್ಥಾನ ಎಲ್ಲ ಇದೆ, ಎಲ್ಲದನ್ನು ನೋಡಬೇಕು. ಬರೀ ಯೂತ್ಸ್ಗಳಿಗೆ ತುಂಬ ಒಳ್ಳೆ ಮೆಸೇಜು. ತಂದೆ ತಾಯಿ ಕಷ್ಟಪಟ್ಟು ದುಡ್ಡು ಕಳಿಸಿರ್ತಾರೆ, ಆ ದುಡ್ಡನ್ನ ದಯವಿಟ್ಟು ವೇಸ್ಟ್ ಮಾಡಬೇಡಿ ಅನ್ನೋ ಮೆಸೇಜ್ನ, ಒಂದು ಪ್ರೀತಿಗೋಸ್ಕರ ತನ್ನ ಜೀವನ ಹಾಳು ಮಾಡ್ಕೋಬೇಡಿ ಯೂತ್ಸ್ಗಳು ಅಂತೇಳ್ಬಿಟ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಜಹೀರ್ ಖಾನ್ ಅವರು. ತುಂಬ ಒಳ್ಳೆಯದಾಗಲಿ. ಇನ್ನೂ ಅವ್ರ ಫಿಲಮ್ ಹೆಚ್ಚೆಚ್ಚಾಗಿ ಎಲ್ಲರೂ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ 100 ಡೇಸು ಸೆಂಚುರಿ ಹೊಡೆಯೋ ಹಾಗೆ ಮಾಡಿ. ದಯವಿಟ್ಟು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ. ಸರ್, ಶಾಹಿದ್ ಖಾನ್ ಅವರು ನಟಿಸಿರುವಂಥ ಚಿತ್ರ ತುಂಬ ಅದ್ಭುತವಾಗಿದೆ. ಈಗಿನ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಆಗಿದೆ. ಈ ಸಿನಿಮಾನ ತಪ್ಪದೆ ಎಲ್ಲ ಜನರು ಬಂದು ಥಿಯೇಟ್ರ್ನಲ್ಲಿ ನೋಡಬೇಕು. ಇಲ್ಲಿ ಈ ಸಿನಿಮಾದಲ್ಲಿರುವಂಥ ಮೆಸೇಜ್ ನೋಡಿ ಈಗಿನ ಜನ್ರೇಷನ್ನು ಬದಲಾವಣೆ ಆಗಬೇಕು ಅಂತ ತುಂಬ ಒಳ್ಳೆ ಅದ್ಭುತವಾದ ಸಿನಿಮಾ. ಜಾಹಿದ್ ಖಾನ್ರವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಎಲ್ಲರನ್ನೂ ಕೇಳ್ಕೊಳ್ತೇವೆ. ನೋಡಿ, ಈ ಹೆಣ್ಮಕ್ಳು ಮೋಸ ಮಾಡುವ ಹೆಣ್ಮಕ್ಳಿಗೆ ಏನೊಂದು ಮೆಸೇಜ್ ಸಿಕ್ಕಿದೆ. ಒಳ್ಳೆ ಹೆಣ್ಮಕ್ಳು ಕಣ್ಸು ನುಡಿಯೋರವ್ರಿಗೆ ಯಾವ ಥರ ಕಣ್ಸು ನನ್ಸಾಗುತ್ತೆ ಅನ್ನೋದು ತೋರಿಸಿದೆ ಫಿಲಿಮಲ್ಲಿ.